ಸ್ನೇಹಿತೆಯ ಖಾಸಗಿ ಫೋಟೋ ಕದ್ದು ಬ್ಲಾಕ್ ಮೇಲ್ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಕಿರುತೆರೆ ನಟಿ ಆಶಾ ಜೋಯ್ಸ್ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಸ್ನೇಹಿತೆಯ ಖಾಸಗಿ ವಿಡಿಯೋ ಹಾಗೆ ಫೋಟೋವನ್ನ ಕದ್ದು ಹಂಚಿದ್ದಾರೆ ಇವರು ಅಂತ ಬ್ಲಾಕ್ ಮೇಲ್ಗೆ ಪ್ರಚೋದನೆ ನೀಡಿದ ಆರೋಪದಡಿಯಲ್ಲಿ ಕೇಸ್ ದಾಖಲಾಗಿದೆ. 2 ಕೋಟಿಗೆ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಪ್ರಚೋದನೆ ಕೊಡಲಾಗಿದೆ ಅಂತ ಆರೋಪ ಇವ್ರ ಮೇಲಿದೆ. 61 ವರ್ಷದ ಪಾರ್ವತಿ ಅನ್ನೋರ ದೂರಿನನ್ವಯ ಇದೀಗ ಎಫ್ಐಆರ್ ದಾಖಲಾಗಿದೆ. ಆಶಾ ಜೋಯ್ಸ್ ವಿರುದ್ಧವಾಗಿ 61 ವರ್ಷದ ಪಾರ್ವತಿ ಎಂಬವರು ದೂರನ್ನ ಕೊಟ್ಟಿದ್ದಾರೆ. 3 ವರ್ಷದ ಹಿಂದೆ ಆಶಾ ಜೋಯ್ಸ್ಗೆ ಪಾರ್ವತಿ ಪರಿಚಯ ಆಗಿರುತ್ತೆ. ಈ ವೇಳೆ ಆಶಾ ಜೋಯ್ಸ್ ತಾನು ಶೃಂಗೇರಿ ಮಠದ ಜೋಯ್ಸ್ ಕುಟುಂಬದವಳು, ಹಾಗೆ ಸೀರಿಯಲ್ ನಟಿ ಅಂತೆಲ್ಲ ಹೇಳ್ಕೊಂಡಿರ್ತಾರೆ, ಪರಿಚಯ ಮಾಡ್ಕೊಂಡಿರ್ತಾರೆ. ಪಾರ್ವತಿ ಆಶಾ ಕೆಲಸ ಮಾಡುವಂತ ಕಂಪನಿಯ ಮಾಲೀಕರ ಜೊತೆ ಮದುವೆಯಾಗಿದ್ದ ವಿಚಾರ ತಿಳಿದುಕೊಂಡಿದ್ರು. ಹೀಗಾಗಿ ಪಾರ್ವತಿಗೆ ನಿನ್ನ ಪತಿಗೆ ಬ್ಲಾಕ್ ಮೇಲ್ ಮಾಡುವಂತೆ ಬಲವಂತ ಮಾಡಿದ್ಲಂತೆ. ಅಲ್ಲದೆ 2 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಲವಂತ ಮಾಡ್ತಾ ಇದ್ರು. ಇದಕ್ಕೆ ಪಾರ್ವತಿ ಒಪ್ಪದೆ ನಿರಾಕರಣೆ ತೋರಿದ್ರು. ಆಗ ಆಶಾ ಜೋಯ್ಸ್ ದ್ವೇಷ ಸಾಧಿಸೋದಕ್ಕೆ ಪಾರ್ವತಿಯ ಖಾಸಗಿ ವಿಡಿಯೋಗಳನ್ನ, ಹಾಗೆ ವಾಯ್ಸ್ ರೆಕಾರ್ಡ್ ಮತ್ತೆ ಪ್ರೈವೇಟ್ ಫೋಟೋಗಳನ್ನ ಕದ್ದು ಅನಂತರ ಅದನ್ನ ಪಾರ್ವತಿ ಅವರಿಗೆ ಪರಿಚಯ ಇರುವಂತ ವ್ಯಕ್ತಿಗಳಿಗೆ ಕಳಿಸ್ಕೊಟ್ಟಿದ್ಲಂತೆ. ಈ ಹಿನ್ನೆಲೆ ತನ್ನ ಘನತೆಗೆ ಕುಂದುಂಟಾಗಿದೆ, ಹಾಗೆ ತನ್ನ ಖಾಸಗಿ ಡೇಟಾವನ್ನ ಕದ್ದಿದ್ದಾರೆ ಅಂತ ಆರೋಪ ಮಾಡಿ ದೂರು ಕೊಟ್ಟಿದ್ದಾರೆ ನಟಿಯ ವಿರುದ್ಧವಾಗಿ ತಿಲಕನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ ಪಾರ್ವತಿ ಅನ್ನೋರು. ಗಮನಿಸ್ತಾ ಇದ್ರಿ ಎಫ್ಐಆರ್ನ ಪ್ರತಿ. 61 ವರ್ಷದ ಪಾರ್ವತಿ ಅನ್ನೋರ ದೂರಿನನ್ವಯ ಇದೀಗ ನಟಿ ಮೇಲೆ ಎಫ್ಐಆರ್ ದಾಖಲಾಗಿದೆ.